ಸಿದ್ದರಾಮಯ್ಯ ವಿರುದ್ಧ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಈ ನಡುವೆಯೂ ಸಿಎಂಗೆ 2 ದಿನ ರಿಲೀಫ್ ಇರಲಿದೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಒಂದೇ ದಾಖಲೆ, ಒಂದೇ ಸಮಯ, 2 ತನಿಖೆ. ಮುಡಾ ದಾಖಲೆ ಸೀಸ್ ಮಾಡಲಿರುವ ಲೋಕ. ಮುಡಾ ಹಗರಣ ಸಂಬಂಧ ತನಿಖೆ ನಡೆಸುವಂತೆ ಕೋರ್ಟ್ ಆದೇಶಿಸಿದ ಬಳಿಕ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಮುಡಾ ದಾಖಲೆಗಳನ್ನು ಸೀಸ್ ಮಾಡಲು ಲೋಕಾಯುಕ್ತ ಪೊಲೀಸರು ತಯಾರಿ ನಡೆಸಿದ್ದಾರೆ. ಈಗಾಗಲೇ ನ್ಯಾಯಮೂರ್ತಿ ದೇಸಾಯಿ ಬಳಿ ಕೆಲವು ದಾಖಲೆಗಳಿದ್ದು ಅದನ್ನ ವಶಪಡಿಸಿಕೊಳ್ಳಲಿದ್ದಾರೆ. ದೇಸಾಯಿ ನೇತೃತ್ವದಲ್ಲಿ ಮುಡಾ ಹಗರಣ ತನಿಖೆ ನಡೆಯುತ್ತಿದ್ದು, ಮೂಲ ದಾಖಲಾತಿಗಳ ನಕಲು ಪ್ರತಿ ಮಾಡಿಕೊಂಡು ತನಿಖೆ ಮಾಡಬೇಕಾದ ಪರಿಸ್ಥಿತಿ ಇದೆ. ಆದರೆ ಮೂಲ ದಾಖಲಾತಿಗಳನ್ನ ತಿದ್ದಿರುವುದು, ವೈಟ್ನರ್ ಹಾಕಿರುವ ಬಗ್ಗೆ ದೂರುಗಳಿವೆ. ಲೋಕ ತನಿಖೆಗೆ ಮೂಲ ದಾಖಲಾತಿಗಳ ಅಗತ್ಯವಿದೆ. ಇದರಿಂದ ಮೂಲ ದಾಖಲಾತಿಗಳನ್ನ ಲೋಕಾಯುಕ್ತ ಪೊಲೀಸರು ಸೀಸ್ ಮಾಡಿದ್ರೆ ದೇಸಾಯಿ ಆಯೋಗ ತನಿಖೆಗೆ ಸಮಸ್ಯೆಯಾಗಲಿದೆ. ಕೋರ್ಟ್ ಸೂಚಿಸಿರುವ ಕಾರಣ ಪೊಲೀಸರು ದಾಖಲೆ ಸೀಸ್ ಮಾಡಬೇಕಿದೆ. ದಾಖಲೆ ವಿಚಾರದಲ್ಲಿ ಉಂಟಾಗಲಿದ್ಯಾ ಕಿತ್ತಾಟ? ತನಿಖೆ ಟೆನ್ಷನ್ ನಡುವೆಯೂ ಸಿಎಂ ಸಿದ್ದರಾಮಯ್ಯಗೆ 2 ದಿನ ರಿಲೀಫ್ ಸಿಗಲಿದೆ. ಇಂದು ಮತ್ತು ನಾಳೆ ಲೋಕಾಯುಕ್ತ ಕಚೇರಿಗೆ ರಜೆ ಇದ್ದು 2 ದಿನ ಸಿಎಂಗೆ ರಿಲ್ಯಾಕ್ಸ್ ಇರಲಿದೆ. ಸೋಮವಾರದ ನಂತರ ಪೊಲೀಸರು ತನಿಖೆ ನಡೆಸಲಿದ್ದಾರೆ. ಯಾವೆಲ್ಲ ಮಾಹಿತಿ ಸಂಗ್ರಹಿಸಲಿದ್ದಾರೆ, ಯಾವ ತಿರುವು ಪಡೆಯಲಿದೆ ಅಂತ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಡಾ ವ್ಯೂಹದಲ್ಲಿ ಸಿಎಂಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಸಿಂಪಲ್ ರಾಮಯ್ಯ ವಿರುದ್ಧ ಕೊನೆಗೂ ಎಫ್ಐಆರ್ ದಾಖಲಾಗಿದೆ. ಕಾನೂನು ರಾಮಯ್ಯ ವಿರುದ್ಧವೇ ಲೋಕಾಯುಕ್ತ ಕೇಸ್ ಜಡಿದಿದೆ. ಐಪಿಸಿ ಸೆಕ್ಷನ್ 120B ಹೊರತುಪಡಿಸಿ ದಾಖಲಾಗಿರುವಂತಹ ಇನ್ನೆಲ್ಲ ಕೇಸ್ಗಳಿಗೆ ಬೇಲ್ ಸಿಗುವ ಸಾಧ್ಯತೆ ಇದೆ. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬ್ಯಾಕ್ ಟು ಬ್ಯಾಕ್ ಶಾಕ್. ಮುಡಾ ವ್ಯೂಹದಲ್ಲೇ ಸಿಲುಕಿದ್ದ ಸಿಎಂಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಎದುರಾಗಿದೆ. ನಿವೇಶನ ಪಡೆದ ಹಗರಣದಲ್ಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೊನೆಗೂ ಎಫ್ಐಆರ್ ದಾಖಲಾಗಿದೆ. ಸಿದ್ದರಾಮಯ್ಯ ತವರಿನಲ್ಲಿದ್ದಾಗಲೇ ಮೈಸೂರು ಲೋಕಾಯುಕ್ತದಲ್ಲೇ ಕೇಸ್ ದಾಖಲಾಗಿದೆ. ಸಿಎಂ ವಿರುದ್ಧ ರಾಜ್ಯಪಾಲರು ನೀಡಿದ್ದ ತನಿಖೆಯ ಅನುಮತಿಯನ್ನ ಹೈಕೋರ್ಟ್ ಎತ್ತಿ ಹಿಡಿದಿತ್ತು. ಬಳಿಕ ಜನಪ್ರತಿನಿಧಿಗಳ ನ್ಯಾಯಾಲಯ ಸಿಎಂ ವಿರುದ್ಧ ತನಿಖೆಗೆ ಆದೇಶಿಸಿ ಮೈಸೂರು ಲೋಕಾಯುಕ್ತಕ್ಕೆ ಎಫ್ಐಆರ್ ದಾಖಲಿಸಲು ಸೂಚಿಸಿತ್ತು. ಲೋಕಾಯುಕ್ತ ಎಡಿಜಿಪಿ ಮನೀಶ್ ಖರ್ಬಿಕರ್ ಆದೇಶದ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಮುಡಾ ಹಗರಣದ ಸಂಬಂಧ ದಾಖಲಾದ ಎಫ್ಐಆರ್ನಲ್ಲಿ ಸಿದ್ದರಾಮಯ್ಯರೇ ಮೊದಲ ಆರೋಪಿಯಾಗಿದ್ದು ಸಿಎಂ ಪತ್ನಿ A2. ಜಮೀನನ್ನ ಉಡುಗೊರೆಯಾಗಿ ನೀಡಿದ್ದ ಸಿದ್ದು ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ A3. ಜಮೀನು ಮಾಲೀಕ ದೇವರಾಜು A4. ಇನ್ನು ಸಿಎಂ ವಿರುದ್ಧ ಯಾವೆಲ್ಲ ಸೆಕ್ಷನ್ಗಳು ದಾಖಲಾಗಿದೆ, ಯಾವ್ಯಾವ ಸೆಕ್ಷನ್ ಏನು ಹೇಳುತ್ತೆ ಅಂತ ನೋಡೋದಾದ್ರೆ, ಸಿಎಂ ವಿರುದ್ಧ ಐಪಿಸಿ ಸೆಕ್ಷನ್ 120B ಅಂದ್ರೆ ಕ್ರಿಮಿನಲ್ ಪಿತೂರಿ, ಒಳಸಂಚು ಜೊತೆಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಬಹುದಾದ ಸೆಕ್ಷನ್ ಹಾಕಲಾಗಿದೆ. ಐಪಿಸಿ ಸೆಕ್ಷನ್ 166 ಅಂದ್ರೆ ಸರ್ಕಾರಿ ಸೇವಕನಿಂದ ಕಾನೂನು ಉಲ್ಲಂಘನೆ ಮಾಡಿರೋದು. ಐಪಿಸಿ ಸೆಕ್ಷನ್ 403 ಅಪ್ರಾಮಾಣಿಕವಾಗಿ ಆಸ್ತಿಯ ದುರ್ಬಳಕೆ ಮಾಡಿದ್ದು. ಇನ್ನು ಐಪಿಸಿ ಸೆಕ್ಷನ್ 406 ನಂಬಿಕೆ ದ್ರೋಹ. ಐಪಿಸಿ ಸೆಕ್ಷನ್ 420 ವಂಚನೆ. ಐಪಿಸಿ ಸೆಕ್ಷನ್ 426 ಕಿಡಿಗೇಡಿತನ. ಐಪಿಸಿ ಸೆಕ್ಷನ್ 465 ಫೋರ್ಜರಿ. ಹೀಗೆ ಐಪಿಸಿ 468, 390, 351, 9, 13 ಸೆಕ್ಷನ್ಗಳನ್ನ ಜಡಿಯಲಾಗಿದೆ. ಲೋಕಾಯುಕ್ತದಿಂದ ನಮಗೆ ನ್ಯಾಯ ಸಿಗಲ್ಲ ಅಂತ ಕೇಸನ್ನ ಸಿಬಿಐಗೆ ವಹಿಸಲು ದೂರುದಾರರ ಸ್ನೇಹಮಯಿ ಕೃಷ್ಣ ಕಾನೂನು ಸಮರ ಸಾರಿದ್ದಾರೆ.
ಸರ್ ಈ ಕಾರಣದಿಂದ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ. ಸೊ ಲೋಕಾಯುಕ್ತದಿಂದ ಈ ಪ್ರಕರಣ ತನಿಖೆ ನಡೆಸೋಕ್ಕೆ ಅವಕಾಶ ಕೊಡಲ್ಲ. ನಾವು CBIನ ತನಿಖೆ ನಡೆಸೋಕ್ಕೆ ಏನು ಪ್ರಯತ್ನ ಮಾಡಬೇಕು ಅದು ಕಾನೂನು ಪ್ರಯತ್ನ ಮಾಡ್ತೀವಿ ಅಂತೇಳಿ. ಸೊ ಈಗಲೂ ಕೂಡ ಅದೇ ನಿರಂತರ ಪ್ರಯತ್ನ ನಡೀತಾ ಇದೆ. ನಾವು ಈ ಪ್ರಕರಣ ಖಂಡಿತವಾಗಿ CBIಗೆ ಕೊಡಿಸುವಂಥ ಎಲ್ಲ ಕೆಲಸನ ಮಾಡ್ತೀವಿ. ತನ್ನ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತಿದ್ದ ಸಿದ್ದರಾಮಯ್ಯ ಈಗ ಮೂಡ ಬಲೆಯಲ್ಲಿ ಸಿಲುಕಿ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಕಾನೂನು ರಾಮಯ್ಯ ಅದೇ ಕಾನೂನು ಕುಣಿಕೆಯಿಂದ ಹೇಗೆ ಬಚಾವಾಗ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ರಾಜ್ಯದಲ್ಲಿ ಟೆಂಪಲ್ ರನ್ ಥರ ಲೋಕಾಯುಕ್ತ ರನ್ ನಡೀತಾ ಇದೆ. ಒಂದೆಡೆ ಸಿಎಂ ವಿರುದ್ಧ ಲೋಕಾಯುಕ್ತದಲ್ಲಿ FIR ದಾಖಲಾದರೆ ಮತ್ತೊಂದೆಡೆ ಕುಮಾರಸ್ವಾಮಿ ಲೋಕಾಯುಕ್ತ ವಿಚಾರಣೆಯನ್ನ ಎದುರಿಸಿದ್ರು. ಬಳಿಕ ರಿಪಬ್ಲಿಕ್ ಕನ್ನಡದ ಸಮ್ಮಿಟ್ಗೆ ಆಗಮಿಸಿ ಕೇಸ್ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಆ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಬಿಜೆಪಿ ನಡುವೆ ಸೇಡಿನ ಸಮರ ದಗದಗಿಸ್ತಿದೆ. ಸಿಎಂ ಸಿದ್ದರಾಮಯ್ಯ ಮೂಡ ವ್ಯೂಹದಲ್ಲಿ ಸಿಲುಕುತ್ತಿದ್ದಂತೆ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಕೇಸ್ ರಿಓಪನ್. ಲೋಕಾಯುಕ್ತ ವಿಚಾರಣೆಗೆ ಹಾಜರಾದ ದಳಪತಿ. ಮೂಡ ಹಗರಣದ ಬೆನ್ನಲ್ಲೇ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ರಿಓಪನ್ ಆಗಿದೆ. 2006ರಲ್ಲಿ ಕುಮಾರಸ್ವಾಮಿ ಮೊದಲ ಬಾರಿಗೆ ಸಿಎಂ ಆಗಿದ್ದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಭೂ ಹಗರಣ ಇದು. ಈ ಸಂಬಂಧ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ FIR ದಾಖಲಾಗಿತ್ತು. ಇದೇ ಕೇಸ್ ಸಂಬಂಧ ನೋಟಿಸ್ ನೀಡದಿದ್ದರೂ ಲೋಕಾಯುಕ್ತ ವಿಚಾರಣೆ ಮುಗಿಸಿ ಕುಮಾರಸ್ವಾಮಿ ಸೀದಾ ರಿಪಬ್ಲಿಕ್ ಕನ್ನಡದ ಕನಸಿನ ಕರ್ನಾಟಕ ಸಮಿಟ್ಗೆ ಆಗಮಿಸಿದ್ರು. ಗಂಗೇನಹಳ್ಳಿ ಕೇಸ್ ರಾಜಕೀಯ ಷಡ್ಯಂತ್ರ ಅಂತ ಗುಡುಗಿದ್ರು. ದ್ವೇಷದ ರಾಜಕಾರಣ ಮಾಡ್ತಾ ಇರೋದು ಕಾಂಗ್ರೆಸ್ ನಾಯಕರುಗಳಿದೆ ಈ ರಾಜ್ಯದಲ್ಲಿ, ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ. ನನ್ನ ಮೇಲೆ ಹಲವಾರು ರೀತಿಯಲ್ಲಿ ಅಧಿಕಾರಿಗಳು ಕೆಲವು ಆಯ್ದ ಅಧಿಕಾರಿಗಳನ್ನು ಪ್ರತಿನಿತ್ಯ ಸಭೆಗಳು ಮಾಡಿ ಎಲ್ಲಾದರೂ ಒಂದು ಪ್ರಕರಣದಲ್ಲಿ ಹುಡುಕಿ ಅಂತ ಹೇಳಿ ನನಗೇನಾದರೂ ತೊಂದರೆ ಕೊಡಲೇಬೇಕು ಅಂತ ಹೇಳಿ ಈ ಗಂಗೇನಹಳ್ಳಿ ಪ್ರಕರಣವನ್ನು ಯಾರೋ ಜಯಕುಮಾರ್ ಹಿರೇಮಠ ಅಂತಲೋ ಯಾರ ಕೈಲೋ ಒಂದು ಅರ್ಜಿ ಹಾಕಿಸ್ತಾರೆ. ಅದರಲ್ಲಿ A1 ಯಡಿಯೂರಪ್ಪನವರು, A2 ನಾನು, ಮತ್ತು A3 A4 ನನ್ನ ಪತ್ನಿಯ ತಾಯಿ ಮತ್ತು ಅವರ ತಮ್ಮ. ನಾನು ಸಿಎಂ ಸಿದ್ದರಾಮಯ್ಯ ರೀತಿಯಲ್ಲ, ನಾನೇ ಹೋಗಿ ವಿಚಾರಣೆ ಎದುರಿಸಿದ್ದೇನೆ. ನಾನು ತನಿಖೆಗೆ ಸಹಕಾರ ಕೊಟ್ಟಿದ್ದೀನಿ. ನಾನು ಸಿದ್ದರಾಮಯ್ಯರ ಥರ ನಾನು ರಾಜೀನಾಮೆನೇ ಕೊಡಲ್ಲ, ನಾನು ತಪ್ಪೇ ಮಾಡಿಲ್ಲ ಅಂತ ನಾನೇನು ಹೇಳಿಲ್ಲ. ಗಂಗೇನಹಳ್ಳಿ ಪ್ರಕರಣದಲ್ಲಿ ಕಾನೂನು ವಿರೋಧವಾಗಿ ಉಲ್ಲಂಘನೆ ಮಾಡಿ ನನ್ನಿಂದ ಆದೇಶವೇ ಆಗಿಲ್ಲ. ಓಕೆ, ಅದು ಆಮೇಲೆ ಯಡಿಯೂರಪ್ಪನವ್ರ ಕಾಲದಲ್ಲಿ ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಓಕೆ, ನನಗದೇನು ಸಂಬಂಧ ಇಲ್ಲದೆ ಇರೋದು. ಇಂದು ಬೆಳಿಗ್ಗೆ 11 ಗಂಟೆಗೆ ಸರ್ಕಾರದ ವಿರುದ್ಧ ಬಿಗ್ ಬಾಂಬ್ ಸಿಡಿಸಲು ಕುಮಾರಸ್ವಾಮಿ ಪ್ಲಾನ್ ಮಾಡಿದ್ದಾರೆ. ಲೋಕಾಯುಕ್ತ ವಿಚಾರಣೆ ಎದುರಿಸಿದ ಬಳಿಕ ಹಾಗೂ ರಿಪಬ್ಲಿಕ್ ಕನ್ನಡದ ಸಮಿಟ್ನಲ್ಲಿ HDK ದಾಖಲೆ ಸಹಿತ ಬಾಂಬ್ ಸಿಡಿಸೋದಾಗಿ ಹೇಳಿದ್ದಾರೆ. ಇದು ದಯವಿಟ್ಟು ಒಂದು ಹೇಳ್ತೇನೆ, ಇದು ಭಾಳ ವಿಷಯದ. ನಾಳೆ 11 ಗಂಟೆಗೆ ಒಂದು ಪ್ರೆಸ್ ಮೀಟ್ ಕರೆದಿದ್ದೇನೆ. ಈ ಸರ್ಕಾರದಲ್ಲಿ ಯಾವ ರೀತಿ ಕಳ್ಳ ಅಧಿಕಾರಿಗಳನ್ನು ಅವ್ರನ್ನ ಮುಂದಿಟ್ಕೊಂಡು ಯಾರ್ಯಾರನ್ನು, ಯಾಕೆಂದರೆ ಪ್ರಧಾನಮಂತ್ರಿಗಳ ಮೇಲೆ ಹೇಳ್ತಾರೆ ದ್ವೇಷದ ರಾಜಕಾರಣ, BJP ವಿರೋಧ ಪಕ್ಷಗಳನ್ನು ಬಗ್ಗು